ಅದು ನಮ್ಮಂಥ ರಾಜಕಾರಣಿಗಳು ಅಧಿಕಾರಿಗಳ ಕೈಗೆ ಸಿಕ್ಕಿ ಒಂದು ರೀತಿಯಲ್ಲಿ ಅದು ಭ್ರಷ್ಟಾಚಾರದ ಕೂಪವಾಗಿ ಆಗ್ತಾ ಇರ್ತಕ್ಕಂಥದ್ದು ಇಡೀ ನಮ್ಮ ನಗರದ ಜನಕ್ಕೆ ಒಂದು ನೋವನ್ನು ತಂದಿರ್ತಕ್ಕಂಥ ಯಾವ ಬಡವನಿಗೆ ಆರ್ಥಿಕ ಜರ್ಜರಿತರಾದವರಿಗೆ ಒಂದು ಸೂರನ್ನು ಒದಗಿಸ್ಬೇಕು. ಹಾಗಾಗಿ ಅಂಥದನ್ನ ಮಹಾರಾಜರು ಕೊಡೋದಕ್ಕಿದ್ದಂಥದ್ದು ಇವತ್ತು ಅದರ ಪರಿಸ್ಥಿತಿ ಬಹಳ ಕೆಟ್ಟದಾಗ್ಬಿಡ್ತು, ಬಹಳ ಕೆಟ್ಟ. ಅದು ನಾವೇ ರಾಜಕೀಯಸ್ಥರು, ಅಧಿಕಾರಿ ವರ್ಗ, ಮಂತ್ರಿಗಳು, ಎಲ್ಲ ಪಾರ್ಟಿಯವರು ಸೇರಿ ಇದನ್ನು ಈ ಪರಿಸ್ಥಿತಿಗೆ ಇವತ್ತು ತಂದಿಟ್ಟಿದ್ದೀವಿ. ಬಹಳ ಪ್ರಮುಖವಾಗಿ 50-50 ರೇಷಿಯೋನಲ್ಲಿ ಭೂಮಿ ಕಳ್ಕೊಂಡಂಥವ್ರಿಗೆ ಭೂಮಿ ಕೊಡುವಂಥ ವಿಚಾರ ಬಹಳ ದೊಡ್ಡದಾಗಿದೆ, ಬಹಳ ದೊಡ್ಡದಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಆದಾಗ ನನಗೆ 62 ಕೋಟಿ ಬರಬೇಕಾಗಿತ್ತು ಅಂತ ಹೇಳ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ, ಆರ್ಥಿಕ ಸಚಿವರೂ ಕೂಡ ಹೌದು. ಇಸ್ ದ ಫಿನಾನ್ಸ್ ಮಿನಿಸ್ಟರ್ ಆ್ಯಂಡ್ ಅನ್ ಅಡ್ವೊಕೇಟ್ ಆಲ್ಸೋ. ನಾನು ಲಾಯರಿ ಅಂತಾರೆ. ಏನಪ್ಪ ಲಾಯರು? ಏನ್ ಲಾಯರು? ಎಲ್ಲಾದ್ರೂ ರಿಟ್ರಾಸ್ಪೆಕ್ಟಿವ್ ಕಾನೂನುಗಳಿದಾವ ಈ ದೇಶದಲ್ಲಿ? ಒಂದು ಸರ್ಕಾರ ಮಾಡಿದ್ದೀನ ಇವತ್ತು ಮಾಡಿದ್ದೀನಿಲ್ಲ ರೀ. 1947 ಸ್ವಾತಂತ್ರ್ಯ ಬಂತು, ಅಲ್ಲಿಂದ ತಗೊಳ್ಳಿ ಅನ್ನಕ್ಕಾಗತ್ತಾ? ನಾನು ಸಿದ್ದರಾಮಯ್ಯ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಲಾ ಮಾಡಿದವರು, ಒಟ್ಟಿಗೆ ರಾಜಕಾರಣ ಮಾಡಿದವರು. ನಾನು ಮೊದಲು MLA ಆದೆ, ಆಮೇಲೆ ಆದರೂ. ಬಟ್ ಸಿದ್ದರಾಮಯ್ಯ ನನಗೆ ಗೊತ್ತಿರೋ ರೀತಿಯಲ್ಲಿ ಒಬ್ಬ ಸಮಾಜವಾದಿ ಮನಸ್ಸುಳ್ಳಂತ, ಸಮಾಜದಲ್ಲಿ ಬಡವರ ಬಗ್ಗೆ, ಆರ್ಥಿಕವಾಗಿ ಜರ್ಜರಿತರಾದವ್ರ ಬಗ್ಗೆ, ಅನಾಥ ಪ್ರಜ್ಞೆಯ ಸಮಾಜಗಳ ಬಗ್ಗೆ ಅಪಾರವಾದಂಥ ಕಳಕಳಿಯನ್ನು ಇಟ್ಕೊಂಡಂಥ ಸಿದ್ದರಾಮಯ್ಯ. ಆದರೆ ಅಂಥ ಸಿದ್ದರಾಮಯ್ಯ ಯಾಕೆ ಹಿಂಗೆ ಬದಲಾವಣೆ ಆಗಿತ್ತು? ಯಾಕೆ ಮಣ್ಣು ಹಿಡಿದು ಹೋಗ್ತಾ ಇದ್ದೀರಿ? ಮಣ್ಣಿಗೋಸ್ಕರ ಯಾಕೆ ಆಸೆ ಪಡ್ತಾ ಇದ್ದೀರಾ? ಒಬ್ಬ ಮುಖ್ಯಮಂತ್ರಿ ಮಣ್ಣಿಗೋಸ್ಕರ ಯಾಕೆ ಆಸೆ ಪಡ್ತಾ? ನನಗೆ ಗೊತ್ತಾಗಲಿಲ್ಲ. 3 ಎಕರೆ 16 ಗುಂಟೆ ಒಬ್ಬ ದಲಿತಂದ್ರಿ ಅದು. ಹ್ಯಾವ್ ಟೇಕನ್ ದ ಪರ್ಮಿಷನ್ ಆಫ್ ದ ಗೌರ್ಮೆಂಟ್ ಟು ಪರ್ಚೇಸ್ ದಟ್ ಲ್ಯಾಂಡ್. ಯಾರೋ ನೀವು ಬಾ ಮೈದಾನ ಯಾರು ತಗೊಂಡವ್ರಿ? ಅವ್ರ ಹತ್ರ ಅರಿಶಿನ ಕುಂಕುಮ ಬಗ್ಗೆ ಏನ್ರಿ? ಏನು ಜನಕ್ಕೆ ಅರ್ಥ ಆಗಲ್ಲ ಅಂದ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ. ಜನ ಬುದ್ಧಿವಂತರಿದ್ದಾರೆ. ನೀವು ದಡ್ಡರಾಗ್ತಾ ಇದ್ದೀರಾ, ಜನ ಬುದ್ಧಿವಂತರಾಗ್ತಾ ಇದ್ದಾರೆ. ಆಯ್ತಪ್ಪ, ಈಗ 1 ಕೋಟಿನೇ ಅಂತ ಇಟ್ಕೊಳ್ಳೋಣ. ಎಷ್ಟು ಬೇಕಾಗಿತ್ತು ನಿಮ್ಗೆ? 1 ಕೋಟಿ ಅಂದ್ರೂ 3.5 ಕೋಟಿ ಬೇಕು. ಮತ್ತು 62 ಕೋಟಿ ಎಲ್ಲಿ ಕೇಳ್ತೀರಾ? ಸಿದ್ದರಾಮಯ್ಯ ಮಸ್ಟ್ ನೋ ದ್ಯಾಟ್ ಒಂದು ಲ್ಯಾಂಡ್ನ ಡೆವಲಪ್ಮೆಂಟ್ ಮಾಡಿದ್ಮೇಲೆ ಪಾರ್ಕು, ಮೋರಿ, ರಸ್ತೆ ಎಲ್ಲ ಹೋಗಿ ಉಳಿಯೋದೇ 40%. ಆಗ ನೀವು 60% 100% ಕೇಳ್ತಾ ಇದ್ದೀರಿ. ಹೌ ಇಸ್ ದಟ್? ಈಗ ಬಂದ್ರಪ್ಪ, ಭಾಳ ಅರ್ಜೆಂಟು. ಬೈರ್ತಿ ಸುರೇಶ್ HOD ಮಿನಿಸ್ಟ್ರು, ಅವ್ನು HOD ಕೊಡೋದೇ ಇಲ್ಲ ರೀ. ಅಯ್ಯ, ಅವನು ಇದು ಎಂಥದ್ದು ರಿಯಲ್ ಎಸ್ಟೇಟ್ ಗಿರಾಕಿ ಅವನು. ಅವ ಹೇಳ್ತಾನೆ, ಇಲ್ಲಿ ಬಂದು ಏನೋ ಹೆಲಿಕಾಪ್ಟರ್ ಬಂದ ಭಾರಿ ಫಾಸ್ಟಾಗಿ, ಇಲ್ಲಿ ಬಂದು ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ ಮಾಡ್ತಾರೆ. ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ 2 ACPಗಳೆಲ್ಲ ಹಾಕ್ಕೊಂಡು ಆಮೇಲೆ ಏನು ಹೇಳ್ಬಿಟ್ಟು ಹೋಗ್ತಾರೆ? ನಾನು ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದೀನಿ, ಇದಕ್ಕೆ ಯಾವುದಕ್ಕೆ ಆದೇಶ ಬಂದೈತಾ? ಬಾಯಲ್ಲಿ ಹೇಳೋದ್ರು ಒಂದಕ್ಕೂ ಆದೇಶ ಬರಲಿಲ್ಲ. ನಾನು ವಿಶ್ವನಾಥ್ ನನ್ನ ಹತ್ರ 7 ಸೈಟ್ ಕೇಳ್ಕೊಂಬಂದು, ನೀನು ಯಾವನ ನೀನು ಸುರೇಶ, ನೀನು ದಡ್ಡನೋ ಬುದ್ಧಿವಂತನೋ ಅರ್ಥ ಆಗ್ತಾಯಿಲ್ಲ. UD ಮಿನಿಸ್ಟರ್ ನೀನು. ನಾನು 7 ಸೈಟ್ ಕೇಳ್ಬೇಕಾದ್ರೆ 7 ಸೈಟ್ಗೆ ಅರ್ಜಿ ಹಾಕಿರ್ಬೇಕು ನಾನು. ಹೋಗಿ ನನ್ನ ಅರ್ಜಿ ಕಾಪೀಸ್ ಏನಾರು ನೀನು ತಂದುಕೊಟ್ಟಿದ್ದೀರಾ? ನಾನು ನೋಡ್ರಿ 2 ಸಾರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದವನು. ನಾನು 1 ಸೈಟ್ ತೊಗೊಂಡಿದ್ದೆ. ನಾನು ಈ ಸಾರ್ವಭೌಮ ಸದನದಲ್ಲಿ ಹೇಳ್ತೀನಿ ಪ್ರಾಮಾಣಿಕ, ಅಂಬೇಡ್ಕರ್ ಆಣೆ ಇಟ್ಟು ಹೇಳ್ತೀನಿ ಪ್ರಾಮಾಣಿಕ. ನೀನು ಯಾವೊಂದು ಇವನು ಬೈತಿ 5 ಲಕ್ಷ ಫಿಕ್ಸ್ ಮಾಡವನ್ನ ಯಾಕೆ ಇಲ್ಲಿ ಚೇಂಜ್ ಆಫ್ ಲ್ಯಾಂಡ್ಗೆ?
ಚೇಂಜ್ ಆಫ್ ಲ್ಯಾಂಡ್ಗೆ 5 ಲಕ್ಷ ಇಲ್ಲಿ ನಾನು ಇದರಿಂದ ಬದುಕಬೇಕು. ಇನ್ಯಾತ್ರಲ್ಲಿ ಮತ್ತೆ ನೀ ಕತೆ ಟ್ರಾನ್ಸ್ಫರ್ಸ್ ಕೊಡುಗೆ ಮಾರುತಿ ಬಗಲಿ ಟ್ರಾನ್ಸ್ಫರು ಮಾರುತಿ ಬಗಲಿ ಅವ್ನು ಯಾರೋ ಮಾರುತಿ ಬಗಲಿ ಅಂತ ಅವ್ನು ಸ್ಪೆಷಲ್ ಆಫೀಸರ್ ಇಟ್ಕೊಂಡವನು. ಅಯ್ಯೋ ರೇಟ್ ಕೇಳಿಬಿಟ್ರೆ ಬಿದ್ದೋಯ್ತೀವಿ ಕೆಳಕ್ಕೆ ನಾವು. ಇವತ್ತು ಏನಾಗಿದೆ ರೀ, ವೈ ದಿ ಅಡ್ಮಿನಿಸ್ಟ್ರೇಷನ್ ಇಸ್ ಕೊಲ್ಯಾಪ್ಸ್ಡ್ ಅಂಡರ್ ದಿ ನೋಸ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ ದ ಚೀಫ್ ಮಿನಿಸ್ಟರ್. ಅಯ್ಯೋ ರಾಮ, ಒಬ್ಬ ACP DCPಗೆ 1 ಕೋಟಿ 2 ಕೋಟಿ. ಯಾಕೆ ನೀವು ನಿಮ್ಮ ಹೆಂಡತಿ ನಿಮ್ಮ ಮಗ ಡಾಕ್ಟ್ರು ಎಲೆಕ್ಷನ್ ನಿಲ್ಲುವಾಗ ಕೊಟ್ಟರು ಅಂತ ಎಷ್ಟೆಷ್ಟು ಆಸ್ತಿ ಇದೆ ಅಂತ ಹೇಳಿದ್ರೆಲ್ಲ ಬೇಕಾದ್ರೆ ಅದ್ರ ಮೇಲೆ ಇದು ಯಾಕೆ ನೀವು ಸರೆಂಡ್ರ್ ಮಾಡಿಬಿಟ್ಟು ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು. ಯಾವುದು ಕೆಸರೆ ಯಾರಿರೋ ಅಲ್ಲಿ ಕೆಸರು ಸುತ್ತಮುತ್ತ ಎಲ್ಲ ಹಿಂದ ಜನಗಳೇ, ಬಡವರು ಅಂತ ತಿಳ್ಕೊಂಡು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರಿರ್ತಕ್ಕಂಥ ಜಾಗ ಅದು. ಆ 3 ಎಕರೆ 16 ಗುಂಟೆನೂ ಸರೆಂಡ್ರ್ ಮಾಡಿ ನೀವೇ ಸರ್ಕಾರದಿಂದ ಒಂದು ಆದೇಶ ಮಾಡಿದ್ದೀರಿ, ಜಿಲ್ಲಾಡಳಿತಕ್ಕೆ ಕೊಟ್ಟು ಅಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ, ಒಂದು ಸಾಂಸ್ಕೃತಿಕ ಭವನ ಮಾಡಿಸಿ, ನಿಮ್ಮ ಹೆಸರಲ್ಲೇ ಮಾಡಿಸಿ. ಚಿರಸ್ಥಾಯಿ ಉಳಿಯುತ್ತದೆ ಸಿದ್ದರಾಮಯ್ಯನವರೇ. ಇಲ್ಲ ಅಂದರೆ ನಿಮ್ಮ ಭ್ರಷ್ಟತೆ ಚಿರಸ್ಥಾಯಿಯಾಗಿ ಉಳಿದೋಗುತ್ತೆ. ದಿಸ್ ಇಸ್ ಮೈ ರಿಕ್ವೆಸ್ಟ್. ಸರೆಂಡ್ರ್ ಮಾಡಿಬಿಟ್ಟು ಆನ್ ಕಂಡೀಷನ್ ಇದನ್ನು ಇಂತಿಂಥದ್ದಕ್ಕೆ ನೀವು ಉಪಯೋಗಿಸ್ಕೋಬೇಕು. ಸರ್ಕಾರ ನಾನು ಎಲ್ಲ ರೀತಿಯಲ್ಲಿ ನಿಮ್ಮ ಜೊತೆ ಕೋಆಪ್ರೇಟ್ ಮಾಡ್ತೀನಿ. ಹಾಗಾಗಿ ಅದು ನಿಮ್ಮ ವ್ಯಕ್ತಿತ್ವವನ್ನು ಜಾಸ್ತಿ ಮಾಡುತ್ತೆ. ಇಲ್ಲಾಂದರೆ ನೀವು 62 ಕೋಟಿ ಕೇಳ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವ ಈಗಾಗಲೇ ಸಿದ್ದರಾಮಯ್ಯನವರೇ ಭಾಳ 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 ಕೆಳಗಿಳಿತಾ ಇದ್ದೀರ. ಜನಾಭಿಪ್ರಾಯದಲ್ಲಿ ಇವತ್ತು ರಾಜ್ಯದಲ್ಲಿ ನಿಮ್ಮ ಹೆಸರು ಕೆಳಗಿಳಿತು. ಯಾಕೆ ಬೇಕು ನೀವು? ಏನು ಇಲ್ವಾ ನಿಮಗೆ? ಅರೆ ಸಿದ್ದರಾಮಯ್ಯ ನುಡಿಯಿಂದ ಬಂದವರು ನೀವು. ಈಗಾಗಲೇ ಹುನ್ನಾರ ನಡೀತಾ ಇದೆ. ಐ ಲ್ಯಾಂಡ್ ಫ್ರಮ್ ಬ್ಯಾಂಗ್ಳೂರು. ಇದನ್ನ ಎಲ್ಲಿಗೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅಂತ ನಿಮ್ಮ ಶಿಷ್ಯರಿಗೆಲ್ಲ ನಿಮಗೆ ಸಲಹೆ ಕೊಡ್ತಾ ಇದ್ದಾರೆ. ನ್ಯಾಯಾಂಗ ತನಿಖೆ ಯಾವುದಪ್ಪ ಬಂದವೆ? ಯಾವ ನ್ಯಾಯಾಂಗ ತನಿಖೆ ಈಚೆ ಬಂದವೆ? ಯಾರಿಗೇನಾಗಿದೆ ಏನೂ ಆಗಲ್ಲ. ಇದೆಲ್ಲ ಎಸ್ಕೇಪಿಸಮ್ ಆಗುತ್ತೆ. ಬೇಡ, ಇದು ನಿಮ್ಮ ಒಬ್ಬರದೇ ಇಲ್ಲ, ಉಳಿದಿಲ್ಲ ಇಲ್ಲಿ. ಹಾಗಾಗಿ ಇದನ್ನು ಎಲ್ಲಿ ಕೊಡಬೇಕು? ಇವತ್ತು ನಮ್ಮ ಪೊಲೀಸ್ದು ಅದು ಏನೇನೋ ಆಗೋಗಿದೆ. ಲೋಕಾಯುಕ್ತ ಏನು ಮಾಡ್ತಾ ಇದ್ದೀರಿ? ಎಲ್ಲ ಮಲಗಿದವೆ. ಅದರಿಂದ ಇದನ್ನು CBIಗೆ ಕೊಡಬೇಕು. ಭಾಳ ದೊಡ್ಡ ಕೇಸ್ ಇದು. ಸಾವಿರಾರು ಕೋಟಿಗಳ ಹಗರಣ. ಅರೆ 182 ಕೋಟಿ ವಾಲ್ಮೀಕಿದೆ ಬಂತು ಅಲ್ಲಿ.